ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕಸ್ಟಮರ್ ಒಬ್ಬರದು 3 ಡ್ರೆಸ್ಸಸ್ ಇತ್ತು, ಕಟ್ ಮಾಡಬೇಕಿತ್ತು ಅವ್ರದ್ದು. ಹಾಗಾಗಿ ಡ್ರೆಸ್ಸಸ್ ಕಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಇದು ಗ್ರೀನ್ ಕಲರ್ದೊಂದು ಡ್ರೆಸ್ಸು, ಹಾಗೆಯೇ ಇದು ಸಿಮೆಂಟ್ ಕಲರ್ದೊಂದು ಡ್ರೆಸ್ಸು, ಮತ್ತು ಇನ್ನೊಂದು ಡ್ರೆಸ್ ಬಂದು ವೈಟ್ ಕಲರ್ ಇದೆ. ಡ್ರೆಸ್ ಮಟೀರಿಯಲ್ಲು ಫುಲ್ಲು ಐರನ್ ಮಾಡೋದಕ್ಕೆ ಓಪನ್ ಮಾಡಿದ್ದೆ. ಫುಲ್ ಫೋಲ್ಡಿಂಗ್ ಇತ್ತು, ರಿಂಕಲ್ಸ್ ಇತ್ತು ಮಟೀರಿಯಲ್ ಫುಲ್ಲು. ಹಾಗಾಗಿ ಫಸ್ಟ್ ಒಂದು ಸಲ ಐರನ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ಗೆ ಎಂಬ್ರಾಯ್ಡರಿ ಬರುತ್ತೆ, ಬ್ಯಾಕ್ ಪಾರ್ಟ್ಗೆ ಪ್ಲೈನ್ ಕ್ಲಾತ್ ಬರುತ್ತೆ. 3 ಡ್ರೆಸ್ಸು ಒಂದೇ ಅಳತೆ ಆಗಿರೋದ್ರಿಂದ ನಾನು 3 ಡ್ರೆಸ್ಸು ಒಂದೇ ಸಲನೇ ಕಟ್ ಮಾಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಇದು 3 ಡ್ರೆಸ್ಸಲ್ಲಿ 2 ಡ್ರೆಸ್ಗೆ ವೈಟ್ ಕಲರ್ ಪ್ಯಾಂಟ್ ಬಂದಿದೆ, ಇನ್ನೊಂದು ಡ್ರೆಸ್ಗೆ ಮಾತ್ರ ನೇವಿ ಬ್ಲೂ ಕಲರ್ ಪ್ಯಾಂಟ್ ಬಂದಿದೆ. ಫಸ್ಟು ಲೈನಿಂಗ್ ಕಟ್ ಮಾಡೋದ್ರಿಂದ ಟಾಪ್ ಪೀಸ್ಗಳೆಲ್ಲ ಚೆಕ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. 2 ಪೀಸ್ ಆಯಿತು, ಇನ್ನೂ ಒಂದಿದೆ. ಅದು ವೈಟ್ ಡ್ರೆಸ್ಸು. ವೈಟ್ ಡ್ರೆಸ್ಗೂ ಸಹ ಎಂಬ್ರಾಯ್ಡರಿ ಬಂದಿದೆ, ರೆಡ್ ಕಲರ್ ಎಂಬ್ರಾಯ್ಡರಿ ಬಂದಿದೆ. 3 ಡ್ರೆಸ್ಗೂ ಲೈನಿಂಗ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ವೈಟ್ ಪ್ಯಾಂಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಆ 2 ವೈಟ್ ಪ್ಯಾಂಟ್ನೂ ಸಹ ತೆಗೆದಿಡ್ತಾ ಇದ್ದೀನಿ. ಈಗ ನೋಡಿ, ಗ್ರೀನ್ ಕಲರ್ ಡ್ರೆಸ್ಗೆ ಗ್ರೀನ್ ಕಲರ್ ಲೈನಿಂಗು, ಸಿಮೆಂಟ್ ಕಲರ್ಗೆ ಸಿಮೆಂಟ್ ಕಲರ್ ಲೈನಿಂಗು. ಹಾಗೆಯೇ ವೈಟ್ ಕಲರ್ ಟಾಪ್ ಒಂದಿದೆ, ವೈಟ್ ಕಲರ್ ಟಾಪ್ಗೆ ವೈಟ್ ಕಲರ್ ಲೈನಿಂಗನ್ನು ಮ್ಯಾಚ್ ಮಾಡಿಡ್ತಾ ಇದ್ದೀನಿ. ನೋಡಿ, ವೈಟ್ ಕಲರ್ ಡ್ರೆಸ್ ಪೀಸ್, ಇದು ಟಾಪ್ ಪೀಸು. ಇದರಲ್ಲೂ ಫ್ರಂಟ್ ಪಾರ್ಟ್ಗೆ ಎಂಬ್ರಾಯ್ಡರಿ ಬಂದಿದೆ, ನೆಕ್ಕು ಸಹ ಬಂದಿದೆ. ಬ್ಯಾಕ್ ಪಾರ್ಟ್ಗೆ ಪ್ಲೈನ್ ಬರುತ್ತೆ, ಪ್ಲೈನ್ ಕ್ಲಾತ್ ಬರುತ್ತೆ. ಹಾಗೆಯೇ ಇದಕ್ಕೆ ಪ್ಯಾಂಟ್ ಬಂದು ವೈಟ್ ಕಲರೇ ಇದೆ. ಇನ್ನು ಟಾಪ್ಗೆ 3 ಕಲರ್ ಟಾಪ್ಗೆ 3 ಕಲರ್ ಲೈನಿಂಗು ಒಂದೇ ಸಲ ಕಟ್ ಮಾಡ್ತೀನಿ, ನನಗೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು. ಟಾಪ್ಗಳೆಲ್ಲ ಲೈನಿಂಗ್ ಸಮೇತ ಪಕ್ಕಕ್ಕಿಟ್ಟಿದ್ದಾದಮೇಲೆ ನೋಡಿ, ಇದು ಪ್ಯಾಂಟ್ ಪೀಸು. ವೈಟ್ ಕಲರ್ ಲೈನಿಂಗು ಸಹ ಅದಕ್ಕೆ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ ಟಾಪ್ ಕಟ್ ಮಾಡೋದಕ್ಕೆ. ಇದು ಪ್ಯಾಂಟ್ ಪೀಸು ಕಟ್ ಮಾಡ್ತಾ ಇದ್ದೀನಿ. ಈಗ ಪ್ಯಾಂಟ್ ಕಟ್ ಮಾಡೋದಕ್ಕೆ ನೋಡಿ, ಈ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ಬೇಕು. ಈ ಕ್ಲಾತ್ನೂ ಸಹ ನಾನು ಐರನ್ ಮಾಡಿಟ್ಟಿದ್ದೆ, ಐರನ್ ಮಾಡಿ 2 ಡೇಸ್ ಆಗಿದೆ. ನಾನೀಗ ಕಟ್ಟಿಂಗ್ ತೊಗೊಂಡಿದ್ದೀನಿ, ಅದರಿಂದ ಸ್ವಲ್ಪ ಫೋಲ್ಡಿಂಗ್ ಇದೆ ಕ್ಲಾತು. ಇದು ಕ್ಲಾತೇ ಅದೇ ಥರನೇ, ಎಷ್ಟು ಐರನ್ ಮಾಡಿದ್ರೂ ಅದೇ ಥರ ಕಾಣುತ್ತೆ ಒಂದೊಂದು ಕ್ಲಾತು. ಇದು ಪಾದದ ಸುತ್ತಳತೆ ತಗೊಳ್ಬೇಕು. ಇವ್ರದ್ದು ಅಳತೆ ಮೆಜರ್ಮೆಂಟು ಡ್ರೆಸ್ ಇಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಹಾಗೆಯೇ ಪ್ಯಾಂಟ್ ಉದ್ದ ಎಷ್ಟು ಬರುತ್ತೆ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಫಸ್ಟು ಈಕ್ವಲಾಗಿ ಕಟ್ ಮಾಡ್ಕೊಳ್ಳೋಣ ಬಾಟಮ್ ಸೈಡು. ಇಲ್ಲಿ ಫೋಲ್ಡ್ ಮಾಡ್ತೀವಲ್ವ, ಡಬಲ್ ಫೋಲ್ಡಿಂಗೆ ಮಾಡಿದ್ಮೇಲೆ ಎಷ್ಟು ಕ್ಲಾತ್ ಬರುತ್ತೆ ನೋಡಿಕೊಂಡು ನೋಡಿ ಫೋಲ್ಡ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಮೇಲಕ್ಕೆ ಲೆಂತ್ ತಗೊಳ್ಬೇಕು. ಪಟ್ಟಿ ಬರುತ್ತೆ, ಪಟ್ಟಿ ಎಷ್ಟು ಇಂಚು ಬರುತ್ತೆ ನೋಡಿಕೊಂಡು ಈ ಲೆಂತು ಸಹ ಮ್ಯಾಚ್ ಆಗೋ ರೀತಿ ತಗೊಳ್ಬೇಕಾಗುತ್ತೆ. ಹಾಗೆಯೇ ಈ ಸೈಡು 10 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. 10 ಇಂಚ್ ಆದಮೇಲೆ ನೋಡಿ, ಸಿಂಪಲ್ಲಾಗಿ ಇದು ಪ್ಯಾಂಟ್ ಕಟ್ಟಿಂಗು. ಪಾದದ ಸುತ್ತಳತೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಶೇಪು ಕೊಟ್ಟು ಲೈನನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಹಾಕಿರೋದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಮಾರ್ಕ್ ಮಾಡಿದ್ದೀವಲ್ವ ಅದ್ರ ಮೇಲೇ ಕಟ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡ್ಬೋದು. ನೋಡಿ, ಸೆಂಟ್ರಿಗೆ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ.
ಹಾಗೆಯೇ ಇದು ಪ್ಯಾಂಟ್ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಪೂರ್ತಿ ತಗೊಂಡ್ರೆ, ಹಾಗಾಗಿ ಇಲ್ಲಿ ಸ್ವಲ್ಪ ಒಂದು 2 ಇಂಚಷ್ಟು ಕ್ಲಾತ್ ಕಟ್ ಮಾಡ್ತಾಯಿದ್ದೀನಿ. ಇದು ಪ್ಯಾಂಟ್ಗೆ ದಾರ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಈಗ ನ್ಯಾಚ್ ಕೊಡ್ತಾಯಿದ್ದೀನಿ ನೋಡಿ. ಇದಿಷ್ಟು ಆದಮೇಲೆ ಸೊಂಟದ ಪಟ್ಟಿ ಕಟ್ ಮಾಡಬೇಕು. ಈ ಉಳಿದಂಥ ಕ್ಲಾತಲ್ಲಿ ಎಡ್ಜಸ್ ಎಲ್ಲ ಈಕ್ವಲ್ ಇರೋ ರೀತಿ ಜೋಡಿಸ್ಕೊಳ್ಬೇಕು. ತುಂಬ ಈಸಿಯಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡ್ಬೋದು. ನಾರ್ಮಲ್ ಪ್ಯಾಂಟೇ ಇವ್ರು ಕೇಳಿದ್ದಾರೆ 3 ಡ್ರೆಸ್ಗೂ, ಹಾಗಾಗಿ ನಾರ್ಮಲ್ ಪ್ಯಾಂಟೇ ಕಟ್ ಮಾಡ್ತಾಯಿದ್ದೀನಿ. ಇದು ನಾನು ಮೆಜರ್ಮೆಂಟ್ ತೊಗೊಳ್ಳೋವಾಗಲೇ ಸೊಂಟದ ಸುತ್ತಳತೆ ಸ್ವಲ್ಪ ಲೂಸಾಗಿ ತೊಗೊಂಡಿದ್ದೀನಿ. ಅದರಲ್ಲಿ 4ನೇ ಒಂದು ಭಾಗಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು. ಹಾಗೆಯೇ ಪ್ಯಾಂಟ್ ಲೆಂತ್ ತೊಗೊಳ್ಳುವಾಗ ಪಟ್ಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ. ಈಗ ಪಟ್ಟಿಗೆ 2 ಇಂಚು ಆ್ಯಡ್ ಮಾಡಿಕೊಂಡು ತೊಗೊಳ್ಬೇಕು. ಫೋಲ್ಡಿಂಗ್ ಹೋಗುತ್ತೆ, ಹಾಗಾಗಿ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇದು ಕರೆಕ್ಟಾಗಿ ಸ್ಟ್ರೈಟಾಗಿ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ಒಂದೊಂದು ಸಲ ಒಂದೊಂದು ಕಡೆ ಕ್ಲಾತು ಕಡಿಮೆ ಇರುತ್ತೆ, ಅದನ್ನು ನಾವು ಪ್ಯಾಚ್ ಕೊಟ್ಟು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಪ್ಯಾಚ್ ಕೊಡಬೇಕಾಗುತ್ತೆ. ಸೊಂಟದ ಪಟ್ಟಿಗೆ ಒಂದು 2 ಪೀಸು ಕರೆಕ್ಟಾಗಿರುತ್ತೆ, 2 ಪೀಸ್ಗೆ ಕಡಿಮೆ ಬರ್ತಾಯಿದೆ, ಹಾಗಾಗಿ ಒಂಚೂರು ಪ್ಯಾಚ್ ಕೊಟ್ಟು ಸೆಟ್ ಮಾಡಬೇಕು. ಕ್ಲಾತ್ ಅದು ಸೆಟ್ ಆಗಲಿಲ್ಲ, ಹಾಗಾಗಿ ಅದನ್ನು ಸೈಡ್ಗೆ ಇಟ್ಬಿಟ್ಟೆ. ಬೇರೆದರಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡುವಾಗ ಅದು ಸ್ಟಿಚ್ ಮಾಡಿ ಆಮೇಲೆ ಈಕ್ವಲಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಸಿಯಾಗಿ ಪ್ಯಾಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಇನ್ನು ಟಾಪ್ಗೆ ಲೈನಿಂಗ್ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ.